ಕನ್ನಡ ವಿರೋಧಿ ಧೋರಣೆ ಅಂತಲೂ ಹೇಳ್ಬೋದೋ ಏನೋ ಗೊತ್ತಿಲ್ಲ. ಕನ್ನಡ ಸಿನಿಮಾಗಳಿಗೂ ನನಗೂ ಸಂಬಂಧನೇ ಇಲ್ವೇನೋ ಅನ್ನೋ ರೀತಿಯಲ್ಲಿ ನೀವು ಯಾಕೆ ನಿಮ್ಮನ್ನು ನೀವು ಪ್ರೊಜೆಕ್ಟ್ ಮಾಡ್ಕೊಂಡು ಬರ್ತಿದ್ದೀರಾ? ನಿಮ್ಮ ಫಸ್ಟ್ ಸಿನಿಮಾ ಯಾವುದು ಅಂತಂದರೆ ಕಿರಿಕ್ ಪಾರ್ಟಿನೇ ತಾನೇ ಬರೋದು. ಅದನ್ನು ಹೆಂಗೆ ಮರೀತೀರಾ? ಆಸ್ ಐ ಆಮ್ ಫ್ರಮ್ ಹೈದರಾಬಾದ್ ಅಂತ ಯಾಕೆ ಹೇಳ್ತೀರಾ ನೀವು? Because I'm from Hyderabad. ಯೋಗ್ಯತೆನ ನೀವು ಉಳಿಸ್ಕೊಂಡಿದ್ದೀರಾ ಅಂತ ನೀವು ಆ್ಯಕ್ಚುಲಿ ಇಂಟ್ರಾಸ್ಪೆಕ್ಟ್ ಮಾಡ್ಕೊಳ್ಬೇಕು. ರಶ್ಮಿಕಾ ಮಂದಣ್ಣವರಿಗೆ ಅಷ್ಟು ಗೊತ್ತಾಗಲ್ವಾ ಯಾಕೆ ನಾನು ಹೇಟ್ ಮಾಡ್ತಾರೆ ಅಂತ? ಮುಂಬೈನಿಂದ ಹಾಲಿವುಡ್ಗೆ ಹೋಗುವಂತಹ ಅವಶ್ಯಕತೆ ಬಿದ್ದಾಗ ಆಸ್ ಐ ಆಮ್ ಫ್ರಮ್ ಮುಂಬೈ ಅಂತ ಹೇಳ್ತೀರಾ? ಹಾಗಾದ್ರೆ ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿ ಅರ್ಪಿಸುವ ಸಿನಿಮಾ ವಿಶೇಷ ಅಪ್ಡೇಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಕಳೆದ ಶುಕ್ರವಾರ ಅಂದರೆ ಫೆಬ್ರವರಿ 14ನೇ ತಾರೀಕು ರಶ್ಮಿಕಾ ಮಂದಣ್ಣ ಮತ್ತು ವಿಕ್ಕಿ ಕೌಶಲ್ ಅಭಿನಯದ ಚಾವಾ ಹಿಂದಿ ಸಿನಿಮಾ ರಿಲೀಸ್ ಆಗಿದೆ. ಬಿಡುಗಡೆ ಆದ ದಿನದಿಂದ ಸಾಕಷ್ಟು ಒಳ್ಳೆ ಪ್ರತಿಕ್ರಿಯೆಯನ್ನು ಈ ಸಿನಿಮಾ ಪಡ್ಕೊಳ್ತಾ ಇದೆ. ಜೊತೆಗೆ ಬಾಕ್ಸ್ ಆಫೀಸ್ನಲ್ಲೂ ಕೂಡ ಕೋಟಿಗಟ್ಟಲೆ ಹಣವನ್ನು ಈ ಸಿನಿಮಾ ಬಾಚಿಕೊಳ್ತಾ ಇದೆ. ಆದರೆ ನಾನು ಈ ವಿಡಿಯೋನ ಮಾಡ್ತಾ ಇರೋದು ಚಾವಾ ಸಿನಿಮಾದ ಬಗ್ಗೆ ಹೇಳಲಿಕ್ಕೆ ಅಲ್ಲ, ಬದಲಾಗಿ ಚಾವಾ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡಿರುವಂತಹ, ನಾವೆಲ್ಲರೂ ಇವರಿನ್ನೂ ಕನ್ನಡದ ನೆಲದ ನಟಿ ಅಂತಾನೆ ಭಾವಿಸ್ತಾ ಇರುವಂತಹ ರಶ್ಮಿಕಾ ಮಂದಣ್ಣ ಅವರ ಧೋರಣೆ ಬಗ್ಗೆ. ಸ್ನೇಹಿತರೆ, ಈ ಹಿಂದೆ ಕೂಡ ಸಾಕಷ್ಟು ಬಾರಿ ರಶ್ಮಿಕಾ ಮಂದಣ್ಣ ಅವರು ಕನ್ನಡಿಗರಿಂದ ಟ್ರೋಲ್ ಆಗಿದ್ದಾರೆ, ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಕಾರಣ ಇಷ್ಟೇ, ಇವರ ಒಂದು ಕನ್ನಡ ಅಸಡ್ಡೆ ಧೋರಣೆ ಅಥವಾ ಕನ್ನಡ ವಿರೋಧಿ ಧೋರಣೆ ಅಂತಲೂ ಹೇಳ್ಬೋದೋ ಏನೋ ಗೊತ್ತಿಲ್ಲ. ಬಿಕಾಸ್ ಯಾವುದೇ ಒಂದು ಬೇರೆ ಭಾಷೆಯ ಒಂದು ಆಡಿಯೋ ಲಾಂಚ್ ಇವೆಂಟಲ್ಲೋ ಅಥವಾ ಪ್ರೀ ರಿಲೀಸ್ ಇವೆಂಟಲ್ಲೋ ತಾವು ಕನ್ನಡದವರು ಅಥವಾ ಕರ್ನಾಟಕದಿಂದ ಬಂದವರು ಅಂತ ಇವರೆಲ್ಲೂ ಪ್ರೊಜೆಕ್ಟ್ ಮಾಡಿಕೊಳ್ಳುವಂತಹ ಪ್ರಯತ್ನನೇ ಮಾಡಿಲ್ಲ. ಅದು ಯಾಕೆ ಅಂತ ಗೊತ್ತಿಲ್ಲ. ಯಾವುದೇ ಒಂದು ಇಂಟರ್ವ್ಯೂಯಲ್ಲೂ ಕೂಡ ನನಗೆ ಕನ್ನಡನೂ ಸರಿಯಾಗಿ ಬರಲ್ಲ ಅಂತಾರೆ, ಆ ಕಡೆ ನನಗೆ ಬೇರೆ ಭಾಷೆನೂ ಸರಿಯಾಗಿ ಬರಲ್ಲ ಅಂತಲೇ ಹೇಳ್ಕೊಂಡು ಬರ್ತಾರೆ. ಒಟ್ಟಿನಲ್ಲಿ ಏನೋ ಒಂದು ರೀಸನ್ ಕೊಟ್ಟು ನನಗೆ ಯಾವ ಭಾಷೆನೂ ಸರಿಯಾಗಿ ಬರಲ್ಲ ಅನ್ನೋ ರೀತಿಯಲ್ಲಿ ಮಾತಾಡಿರುವಂತಹ ಉದಾಹರಣೆಗಳೇ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಬಟ್ ಎಲ್ಲೂ ಕೂಡ ಭಾಷೆ ಸರಿಯಾಗಿ ಗೊತ್ತಿಲ್ಲ ಅಂದರೆ ಇಟ್ಸ್ ಫೈನ್. ಬಿಕಾಸ್ ಅವರು ಬೇಸಿಕಲಿ ಕೊಡವತಿ, ಕೂರ್ಗಿ ಲ್ಯಾಂಗ್ವೇಜ್ ಅವರ ಮಾತೃಭಾಷೆ ಆಗಿರುತ್ತೆ. ಸೊ ಕನ್ನಡ ಸರಿಯಾಗೇ ಬರಬೇಕು ಅಂತ ಏನಿಲ್ಲ. ಬಟ್ ಅವ್ರು ಬೆಂಗಳೂರಲ್ಲಿ ಓದಿದ್ರು, ಅದು ಬೇರೆ ವಿಷಯ. ಕನ್ನಡ ಯಾಕೆ ಸರಿಯಾಗಿ ಬಂದಿಲ್ವೋ ಅದು ಗೊತ್ತಿಲ್ಲ. ಓಕೆ, ಅದನ್ನು ಕೂಡ ಊಫಿ ಮಾಡ್ಕೊಳ್ಳೋಣ. ಅವರಿಗೆ ಕನ್ನಡ ಸರಿಯಾಗಿ ಬರ್ತಿರಲಿಲ್ಲ ಅನಿಸುತ್ತೆ. ಓಕೆ, ಬೇರೆ ಲ್ಯಾಂಗ್ವೇಜ್ಗೆ ಹೋಗುವಾಗ ಅಲ್ಲೂ ಕೂಡ ಕಲಿತು ಕಷ್ಟಪಟ್ಟು ಏನೋ ಶ್ರಮಪಟ್ಟು ಏನೋ ಅದನ್ನು ಕೂಡ ಮಾತಾಡುವಂತಹ ಪ್ರಯತ್ನ ಮಾಡ್ತಾರೆ. ಸ್ವಲ್ಪ ಎಲ್ಲೋ ಮಿಸ್ ಆಗುತ್ತೆ, ಅದೆಲ್ಲವೂ ಓಕೆ, ಅದನ್ನೆಲ್ಲ ಊಫಿ ಮಾಡೋಣ. ಬಟ್ ಆದರೆ ನಿಮಗೆ ಕನ್ನಡ ಬರಲ್ಲ, ಓಕೆ. ಬಟ್ ನೀವು ಕನ್ನಡ ಸಿನಿಮಾದಿಂದ ಆ್ಯಕ್ಚುಲಿ ಈ ಒಂದು ಇಂಡಸ್ಟ್ರಿಗೆ, ಬಣ್ಣದ ಲೋಕಕ್ಕೆ ಎಂಟ್ರಿ ಕೊಟ್ಟಿದ್ದು ಅನ್ನೋದನ್ನು ಮರಿಬಾರ್ದಲ್ವಾ? ಬಿಕಾಸ್ ಇಟ್ ಈಸ್ ಆನ್ ದ ರೆಕಾರ್ಡ್ ಅಲ್ವಾ? ಫಸ್ಟ್ ಆಫ್ ಆಲ್ ನೀವು ಅದನ್ನು ಅಳಿಸಿ ಹಾಕ್ಲಿಕ್ಕೆ ಆಗಲ್ಲ. ಆ್ಯಂಡ್ ಕಿರಿಕ್ ಪಾರ್ಟಿ ಸಿನಿಮಾ ಯಾವುದೋ ಬಿಲೋ ಆ್ಯಾವರೇಜ್ ಅಥವಾ ಆ್ಯಾವರೇಜ್ ಆಗಿ ಪರ್ಫಾರ್ಮ್ ಮಾಡಿದಂತಹ ಸಿನಿಮಾ ಅಲ್ಲ, ಅದು ಬ್ಲಾಕ್ ಬಸ್ಟರ್ ಹಿಟ್ ಆದಂತಹ ಸಿನಿಮಾ. ಆ ಸಿನಿಮಾದ ಮೂಲಕ ನಿಮಗೆ ಸಿಕ್ಕಂತಹ ಹೈಪ್ ಎಷ್ಟರ ಮಟ್ಟಿಗಿತ್ತು ಅಂತ ನಿಮಗೆ ಬಹುಶಃ ಇವಾಗ ಮರ್ತೋಗಿದೆ ಅಂತ ಅನಿಸುತ್ತೆ. ಬಟ್ ಆ ಒಂದು ಸಿನಿಮಾದ ಪಾತ್ರದಿಂದ ನಿಮಗೆ ಸಿಕ್ಕಂತಹ ಹೈಪ್ನಿಂದಲೇ ತೆಲುಗಿನಲ್ಲಿ ನಿಮಗೆ ಚಲೋ ಅನ್ನುವಂತಹ ಒಂದು ಆಫರ್ ಸಿಗುತ್ತೆ ಆ್ಯಕ್ಟ್ ಮಾಡಲಿಕ್ಕೆ. ಅದಾದಮೇಲೆ ಗೀತಾ ಗೋವಿಂದಂ ಮಾಡ್ತೀರಾ ವಿಜಯ್ ದೇವರಕೊಂಡ ಅವ್ರ ಜೊತೆಗೆ. ಅದಾದಮೇಲೆ ಸಾಕಷ್ಟು ತೆಲುಗಿನ ಸೂಪರ್ ಸ್ಟಾರ್ಸ್ಗಳ ಜೊತೆಗೆ ಆ್ಯಕ್ಟ್ ಮಾಡ್ತೀರಾ. ಜೊತೆಗೆ ತಮಿಳಿನ ವಿಜಯ್ ಜೊತೆಗೆ ಆ್ಯಕ್ಟ್ ಮಾಡ್ತೀರಾ. ಅದಾದಮೇಲೆ ಹಿಂದಿಯಲ್ಲಿ ಅಮಿತಾಬ್ ಬಚ್ಚನ್ ಆಗಿರಬಹುದು, ಕಳೆದ ವರ್ಷ ರಿಲೀಸ್ ಆದಂತಹ ಅನಿಮಲ್ ಸಿನಿಮಾ ಆಗಿರಬಹುದು. ಜೊತೆಗೆ ತೆಲುಗಿನಲ್ಲಿ ನೋಡಿ ಈಗ ಪುಷ್ಪ 2 ಸಿನಿಮಾ ಎಷ್ಟರ ಮಟ್ಟಿಗೆ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಜೊತೆಗೆ ಈಗ ಚಾವಾ ಸಿನಿಮಾ ಹಿಟ್ ಆಗಿರುವಂಥದ್ದು. ಅಂದರೆ ನಿಮ್ಮ ಕರಿಯರ್ನಲ್ಲಿ, ಸಿನಿಮಾ ಕರಿಯರ್ನಲ್ಲಿ ನೀವು ಏರ್ತಾ ಇರುವಂತಹ ಎತ್ತರದ ಬಗ್ಗೆ ಕನ್ನಡದವರಾಗಿ, ಕನ್ನಡ ಸಿನಿ ಪ್ರೇಕ್ಷಕರಾಗಿ ನಿಜಕ್ಕೂ ನಮಗೆ ಹೆಮ್ಮೆ ಇದೆ. ಬಟ್ ನೀವೆಲ್ಲೂ ಕೂಡ ನೀವು ಮೊದಲು ಮಾಡಿದಂತಹ ಸಿನಿಮಾ ಕನ್ನಡದ್ದು, ಅದು ಕೂಡ ಒಂದು ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾ ಕಿರಿಕ್ ಪಾರ್ಟಿ ಅಂತ. ತೆಲುಗಿನವರು ಆ್ಯಕ್ಚುಲಿ ಕಿರಾಕ್ ಪಾರ್ಟಿ ಅಂತ ಆ ಸಿನಿಮಾನ ರೀಮೇಕ್ ಬೇರೆ ಮಾಡಿದ್ದಾರೆ. ನೀವು ಅದರಲ್ಲಿ ಹೀರೋಯಿನ್ ಆಗಿರಲಿಲ್ಲ, ಅದು ಬೇರೆ ವಿಷಯ. ಬಟ್ ಅಂಥ ಒಂದು ಬ್ಲಾಕ್ ಬಸ್ಟರ್ ಹಿಟ್ ಕೊಟ್ಟಿರುವಂತಹ ಕನ್ನಡ ಸಿನಿಮಾದಿಂದ ನೀವು ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ಮೇಲೆ ನೀವು ನಮಗೆ ಕನ್ನಡಕ್ಕೆ ಸಂಬಂಧನೇ ಇಲ್ವೇನೋ, ಕನ್ನಡ ಭಾಷೆ ವಿಷಯ ಬಿಟ್ಟಾಕಿ ನೀವು ಆ್ಯಕ್ಚುಲಿ ಕನ್ನಡ ಸಿನಿಮಾದಿಂದ ಬಂದವಳೇ ಅಲ್ವೇನೋ, ಕನ್ನಡಕ್ಕೂ ಕನ್ನಡ ಸಿನಿಮಾಗಳಿಗೂ ನನಗೂ ಸಂಬಂಧನೇ ಇಲ್ವೇನೋ ಅನ್ನೋ ರೀತಿಯಲ್ಲಿ ನೀವು ಯಾಕೆ ನಿಮ್ಮನ್ನು ನೀವು ಪ್ರೊಜೆಕ್ಟ್ ಮಾಡ್ಕೊಂಡು ಬರ್ತಿದ್ದೀರಾ? ಇನ್ಫ್ಯಾಕ್ಟ್ ಹಂಗೆ ನೋಡೋಕೆ ಹೋದರೆ ಪುನೀತ್ ರಾಜ್ಕುಮಾರ್ ಅವ್ರ ಜೊತೆಗೆ ಅಂಜನಿ ಪುತ್ರ ಸಿನಿಮಾ ಮಾಡಿದ್ದಾರೆ, ನಮ್ಮ ದರ್ಶನ್ ಅವ್ರ ಜೊತೆಗೆ ಯಜಮಾನ ಸಿನಿಮಾ ಮಾಡಿದ್ದಾರೆ, ಧ್ರುವ ಸರ್ಜಾ ಅವ್ರ ಜೊತೆಗೆ ಪೊಗರು ಸಿನಿಮಾ ಮಾಡಿದ್ದಾರೆ ರಶ್ಮಿಕಾ ಮಂದಣ್ಣ ಅವರು. ಜೊತೆಗೆ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರ ಜೊತೆಗೆ ಚಮಕ್ ಸಿನಿಮಾನು ಮಾಡಿದ್ದಾರೆ. ಅಂದರೆ ಈ ಎಲ್ಲ ಸಿನಿಮಾಗಳಿಗೆ ಅವ್ರಿಗೆ ಆಫರ್ ಸಿಕ್ಕಿದ್ದು ಆ್ಯಕ್ಚುಲಿ ಕಿರಿಕ್ ಪಾರ್ಟಿಯಿಂದ ಅಲ್ವೇ? ಸೊ ಬೇರೆ ಭಾಷೆಗೆ ಹೋದ್ಮೇಲೆ ಕೂಡ, ಇನ್ಫ್ಯಾಕ್ಟ್ ಚಲೋ ಸಿನಿಮಾ ಆದಮೇಲೆ ಕೂಡ ಕನ್ನಡ ಸಿನಿಮಾಗಳಲ್ಲಿ ಅವ್ರು ಆ್ಯಕ್ಟ್ ಮಾಡಿದ್ದಾರೆ. ಬಟ್ ಯಾಕೋ ಗೊತ್ತಿಲ್ಲ, ತೆಲುಗಿನಲ್ಲೇ ಜಾಸ್ತಿ ಸಿನಿಮಾಗಳನ್ನು ಮಾಡಲಿಕ್ಕೆ ಶುರು ಮಾಡಿದಾಗ ನಾನು ಕರ್ನಾಟಕದವಳೇ ಅಲ್ವೇನೋ ಅಥವಾ ನನ್ನ ಕನ್ನಡನೇ ಮರ್ತೋಗಿದ್ದೇನೋ ಅನ್ನೋ ಥರ ಅವರು ಪ್ರೊಜೆಕ್ಟ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಅದು ಯಾಕೆ ಅಂತ ಗೊತ್ತಿಲ್ಲ, ಭಾಷೆ ವಿಚಾರ ಬಿಟ್ಬಿಡೋಣ. ಬಟ್ ನೀವು ಎಲ್ಲಿಂದ ಬಂದ್ರಿ, ನಿಮ್ಮ ಮೂಲ ಯಾವುದು, ನಿಮ್ಮ ಫಸ್ಟ್ ಸಿನಿಮಾ ಯಾವುದು ಅಂತಂದರೆ ಕಿರಿಕ್ ಪಾರ್ಟಿನೇ ತಾನೇ ಬರೋದು.
ಅದನ್ನು ಹೆಂಗೆ ಮರಿತೀರಾ? ಅದಷ್ಟೇ ಅಲ್ಲ, 2 ವರ್ಷದ ಹಿಂದೆ ಅಷ್ಟೇ ಅದೇನೋ ಒಂದು ಸೋ ಕಾಲ್ಡ್ ಪ್ರೊಡಕ್ಷನ್ ಕಂಪನಿ ಅಂತೆಲ್ಲ ಮಾತಾಡಿ ಆ್ಯಕ್ಚುಲಿ ಅವಾಗ ಟ್ರೋಲ್ ಆಗಿದ್ರು ಸಿಕ್ಕಾಪಟ್ಟೆ. ಅಂದರೆ ನಿಮಗೆ ಬಾಯಿ ಬಿಟ್ಟು ಹೇಳೋಕ್ಕೂ ಕಷ್ಟ. ರಿಷಬ್ ಶೆಟ್ಟಿ ಅವರು ಡೈರೆಕ್ಟರು, ಪರಂವಾ ಸ್ಟುಡಿಯೋಸ್, ರಕ್ಷಿತ್ ಶೆಟ್ಟಿ ಅವರ ಪರಂವಾ ಸ್ಟುಡಿಯೋಸ್ ಬ್ಯಾನರ್ನಿಂದ ನಾನು ಲಾಂಚ್ ಆದೆ ಸಿನಿಮಾ ಇಂಡಸ್ಟ್ರಿಗೆ ಅಂತ ಹೇಳ್ಕೊಳ್ಳೋದಕ್ಕೂ ನಿಮಗೆ ಕಷ್ಟ ಆಗಿತ್ತು ಅಲ್ವಾ? ಆದರೂ ಕೂಡ ನಮಗೆ ಆ್ಯಕ್ಚುಲಿ ನಿಮ್ಮ ಬಗ್ಗೆ ಮಾತಾಡಬೇಕು, ಅವಾಗ ಏನಾದರೂ ಆ ವಿಷಯನ ಟಾಪಿಕ್ ಎತ್ಕೊಂಡು ಹೇಳಬೇಕು ಅಂತ ಅಷ್ಟು ಗಾಢವಾಗಿ ಅನಿಸಿರಲಿಲ್ಲ. ಇನ್ಫ್ಯಾಕ್ಟ್ ಏನೋ ಭಾಷೆಯ ಪರಿಮಿತಿ ಇರಬಾರ್ದು ಕಲಾವಿದರಿಗೆ. ಬಿಕಾಸ್ ಕಲಾವಿದರು ಅಂತ ಹೇಳಿದ್ಮೇಲೆ ಅವರಿಗೆ ಜಾತಿ ಲೇಪನ ಅಂಟಿಸಬಾರ್ದು, ಜೊತೆಗೆ ಇದೇ ಭಾಷೆಯವರು ಅದೇ ಭಾಷೆಯವರು ಅಂತ ಅವರನ್ನು ಒಂದು ರೀತಿ ಸೆಗ್ರಿಗೇಟ್ ಮಾಡಿ ಅವ್ರ ಮೇಲೆ ರೆಸ್ಟ್ರಿಕ್ಷನ್ ಹೇರುವಂಥದ್ದು ತಪ್ಪು ಅಂತ ಕನ್ನಡ ಸಿನಿಮಾ ಪ್ರೇಕ್ಷಕರಾಗಿ, ಕರ್ನಾಟಕದವರಾಗಿ ನಮಗೆ ಒಂದು ರೀತಿ ಒಂದು ನೋಬಲ್ ಥಾಟ್ ಇದೆ. ಆ್ಯಕ್ಚುಲಿ ನಾವು ಅಷ್ಟು ಸಂಕುಚಿತ ಮನೋಭಾವದವರಲ್ಲ. ಇನ್ಫ್ಯಾಕ್ಟ್ ನೀವು ಬೇರೆ ಬೇರೆ ಭಾಷೆಯ ಆ ಒಂದು ಆಡಿಯೋ ಲಾಂಚ್ ಇವೆಂಟ್ನಲ್ಲಿ ಅಥವಾ ಪ್ರೀ ರಿಲೀಸ್ ಇವೆಂಟ್ಗಳಲ್ಲಿ ಕನ್ನಡ ಬರದೇ ಇರೋರ ಥರ ಮಾತಾಡಿದಾಗಲೂ ಕೂಡ ನಾವು ಅದನ್ನು ಕ್ಷಮಿಸಿದ್ದೀವಿ. ಪರವಾಗಿಲ್ಲ, ನಮ್ಮ ಕನ್ನಡದ ಹುಡುಗಿ ಅಲ್ವ ಅವರು, ಕರ್ನಾಟಕದ ಹುಡುಗಿ, ಕನ್ನಡದಲ್ಲಿ ಮೊದಲನೇ ಸಿನಿಮಾ ಮಾಡಿದವರು, ಪರವಾಗಿಲ್ಲ, ಒಳ್ಳೆ ರೀತಿಯಲ್ಲಿ ಬೆಳೀತಾ ಇದ್ದಾರಲ್ಲ, ಸೂಪರ್ ಸ್ಟಾರ್ಸ್ಗಳ ಜೊತೆಗೆ ಬೇರೆ ಬೇರೆ ಭಾಷೆಯ ಸ್ಟಾರ್ಸ್ಗಳ ಜೊತೆಗೆ ಆ್ಯಕ್ಟ್ ಮಾಡಿ ಅಲ್ಲೂ ಕೂಡ ಸಾಕಷ್ಟು ಹಿಟ್ ಕೊಡ್ತಾ ಇದ್ದಾರೆ ಅಂತ ತುಂಬ ಪ್ರೌಡ್ ಫೀಲಿಂಗಲ್ಲೇ ಇದ್ವಿ. ಬಟ್ ಆದರೆ ಮತ್ತೊಂದು ಸಲ ನೀವು ನಿಮ್ಮ ಒಂದು ಈ ಕನ್ನಡ ಅಸಡ್ಡೆ ಧೋರಣೆಯಿಂದ ಅಥವಾ ಕನ್ನಡ ವಿರೋಧಿ ಧೋರಣೆ ಅಂತ ಹೇಳ್ಬೋದೋ ಏನೋ ಗೊತ್ತಿಲ್ಲ, ಆ್ಯಸ್ ಐ ಆಮ್ ಫ್ರಮ್ ಹೈದರಾಬಾದ್ ಅಂತ ಈ ಚಾವಾ ಸಿನಿಮಾದ ಪ್ರೀ ರಿಲೀಸ್ ಇವೆಂಟ್ನಲ್ಲಿ ಮುಂಬೈನಲ್ಲಿ ಹೇಳ್ಕೊತೀರ ಅಲ್ಲ. ಇಟ್ಸ್ ಓಕೆ. ಸಿ, ನೀವು ತೆಲುಗು ಸಿನಿಮಾಗಳಲ್ಲಿ ಜಾಸ್ತಿ ಮಾಡಿದ್ದೀನಿ, ಆ್ಯಸ್ ಐ ಹ್ಯಾವ್ ಡನ್ ಮೋರ್ ತೆಲುಗು ಫಿಲಮ್ಸ್. ನೀವು ನಮ್ಮನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ ನಿಮ್ಮವಳಾಗಿ. ನಾನು ಹಿಂದಿ ಸಿನಿಮಾ ಮಾಡ್ತಾಯಿದ್ದೀನಿ ಇವಾಗ, ನಿಮ್ಮವಳಾಗಿ ದಯವಿಟ್ಟು ನಿಮ್ಮ ಒಂದು ಕುಟುಂಬಕ್ಕೆ ನನ್ನನ್ನು ಕೂಡ ಸೇರಿಸ್ಕೊಳ್ಳಿ, ನಿಮ್ಮವಳು ಅಂತ ಅಂದ್ಕೊಳ್ಳಿ ಅಂತ ಹೇಳೋದ್ರಲ್ಲಿ ಅರ್ಥ ಇದೆ. ಅದು ಬಿಟ್ಬಿಟ್ಟು ಆ್ಯಸ್ ಐ ಆಮ್ ಫ್ರಮ್ ಹೈದರಾಬಾದ್ ಅಂತ ಯಾಕೆ ಹೇಳ್ತೀರಾ ನೀವು? ಅದು ತಪ್ಪು ಅಂತ ನಿಮ್ಗೆ ಯಾಕೆ ಅನ್ಸಲ್ಲ? ಇನ್ಫ್ಯಾಕ್ಟ್ ಕಳೆದ ಬಾರಿ ಆ ಒಂದು ಸೋ ಕಾಲ್ಡ್ ಪ್ರೊಡಕ್ಷನ್ ಕಂಪನಿ ಅಂತ ನೀವು ಕಿರಿಕ್ ಪಾರ್ಟಿ ಡೈರೆಕ್ಟರ್ ಮತ್ತು ಪ್ರೊಡ್ಯೂಸರ್ ಹೆಸರು ತಗೊಳ್ಳದೆ ಒಂದು ಇಂಟರ್ವ್ಯೂ ಕೊಟ್ಟಿದ್ರಲ್ಲ, ಆ ಟೈಮಲ್ಲೇ ಆ್ಯಕ್ಚುಲಿ ನಿಮ್ಮ ಬಗ್ಗೆ ಮಾತಾಡಿದ್ವಿ ನಾವು. ಯಾಕೆ ಆ ರೀತಿ ಮಾತಾಡಿದ್ರು? ಅವಶ್ಯಕತೆ ಇರಲಿಲ್ಲ ಅಲ್ವಾ? ಅಷ್ಟೊಂದು ಅಂದರೆ ಹೇಳ್ಕೊಳಕ್ಕೆ ಆಗದೆ ಇರುವಂತಹ ಎಕ್ಸ್ಪೀರಿಯನ್ಸ್ ಏನಾದರೂ ಆಗಿತ್ತಾ? ಬಿಕಾಸ್ ಕಿರಿಕ್ ಪಾರ್ಟಿ ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾ, ಜೊತೆಗೆ ಪರಂವಾ ಸ್ಟುಡಿಯೋಸ್ ಏನು ರಿಷಬ್ ಶೆಟ್ಟಿ ಮತ್ತು ರಕ್ಷಿತ್ ಶೆಟ್ಟಿ ಅವ್ರ ಜೊತೆಗೆ ಆ್ಯಕ್ಚುಲಿ ಅವರ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಲಿಕ್ಕೆ ನಿಮಗೆ ಅವಕಾಶ ಸಿಕ್ಕಿದೆ ಅಂತಂದರೆ, ಇನ್ಫ್ಯಾಕ್ಟ್ ಬೇರೆ ಹೀರೋಯಿನ್ಗಳನ್ನು ಕೂಡ ನಾನು ಕೇಳಿದ್ದೀನಿ ಅವರ ಬ್ಯಾನರಲ್ಲಿ ಆ್ಯಕ್ಟ್ ಮಾಡಿರುವಂತಹ ಹೀರೋಯಿನ್ಗಳಿಗೆ. ಅಷ್ಟು ಪ್ರೊಫೆಷನಲ್ ಒಂದು ಬ್ಯಾನರ್ ಅದು. ಅವರ ಕೆಲಸವನ್ನು ಮಾತ್ರ ಅವರು ಫೋಕಸ್ ಮಾಡ್ತಾರೆ, ಅದನ್ನು ಹೊರತುಪಡಿಸಿ ಬೇರೆ ಯಾವುದೇ ತಂಟೆ ತಕರಾರು ಇಲ್ಲದೇ ಇರುವಂತಹ ಏಕೈಕ ಬ್ಯಾನರ್ಗಳಲ್ಲಿ ಪರಂವಾ ಸ್ಟುಡಿಯೋಸ್ ಕೂಡ ಒಂದು ಅಂತ ಎಷ್ಟೊಂದು ಜನ ಅವರ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿರುವಂತಹ ಹೀರೋಯಿನ್ಗಳು ನಮಗೆ ಖುದ್ದಾಗಿ ಹೇಳಿದ್ದಾರೆ ಆ್ಯಕ್ಚುಲಿ. ಜೊತೆಗೆ ಕಿರಿಕ್ ಪಾರ್ಟಿ ಅನ್ನುವಂತಹ ಒಂದು ದೊಡ್ಡ ಹಿಟ್ ಸಿನಿಮಾ ಕೊಟ್ಟಿದ್ದಾರೆ ನೀವು. ನೀವೇನು ಶಿಲ್ಪಾ ಶೆಟ್ಟಿನೋ ಅಥವಾ ಜೂಹಿ ಚಾವ್ಲಾ ಅಲ್ವಾ, ಅಥವಾ ಇವರು ನಮ್ಮ ದೀಪಿಕಾ ಪಡುಕೋಣೆ ಅಲ್ಲ. ಅವರು ಆ್ಯಕ್ಚುಲಿ ಕನ್ನಡದಲ್ಲೇ ಫಸ್ಟ್ ಸಿನಿಮಾ ಮಾಡಿದ್ರು. ಇನ್ಫ್ಯಾಕ್ಟ್ ಶಿಲ್ಪಾ ಶೆಟ್ಟಿ ಅವರು ಆ್ಯಕ್ಚುಲಿ ಕನ್ನಡದಲ್ಲಿ ಸಿನಿಮಾ ಮಾಡಿರೋದನ್ನು ಅವರು ಓಪನ್ ಆಗಿ ಹೇಳ್ಕೋತಾರೆ, ಅದನ್ನೇನು ಅವ್ರು ಮುಚ್ಚಿಟ್ಟಿಲ್ಲ. ದೀಪಿಕಾ ಪಡುಕೋಣೆಯವರು ಮಾತ್ರ ಆ್ಯಕ್ಚುಲಿ ಅವ್ರು ಯಾಕೋ ಫಸ್ಟ್ ಸಿನಿಮಾ ಐಶ್ವರ್ಯ ಅಂತ ಹೇಳ್ಕೊಡೋದಿಲ್ಲ, ಅವ್ರು ಓಂ ಶಾಂತಿ ಓಂ ಅಂತಲೇ ಹೇಳ್ಕೊತಾರೆ. ಅದು ಯಾವ ರೀತಿ ಅದು ಸರಿ ಅಂತ ಅನಿಸುತ್ತೆ ಅವ್ರಿಗೇನೆ, ಅದು ಗೊತ್ತಿಲ್ಲ ನನಗೆ. ಜೂಹಿ ಚಾವ್ಲಾ ಅವರು ಕೂಡ ಏನೋ ನಾನು ಪ್ರೇಮಲೋಕದಲ್ಲಿ ಮಾಡೇ ಇರಲಿಲ್ಲ ಅನ್ನೋ ಥರ ಪ್ರಾಜೆಕ್ಟ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಆಗಿನ ಕಾಲದಲ್ಲಿ, ಗೊತ್ತಿಲ್ಲ. ಅದೆಲ್ಲ ಸೈಡಿಗೆ ಇಡೋಣ. ಬಟ್ ಆದರೆ ನೀವು ರಶ್ಮಿಕಾ ಮಂದಣ್ಣ ಅವರು, ಇಟ್ ಈಸ್ ಆನ್ ರೆಕಾರ್ಡ್ ಅಲ್ವಾ? ಫಸ್ಟ್ ಆಫ್ ಆಲ್ ಫಸ್ಟ್ ಸಿನಿಮಾ ಈಸ್ ಯುವರ್ ಕಿರಿಕ್ ಪಾರ್ಟಿ ಅಂತ. ನೀವು ಹೆಂಗೆ ಅದನ್ನು ನೀವು ಕನ್ನಡದವರೇ ಅಲ್ಲ ಅನ್ನೋ ಥರ ಪ್ರೊಜೆಕ್ಟ್ ಮಾಡ್ಕೊಳ್ಳೋದಕ್ಕೆ ಹೆಂಗೆ ಪ್ರಯತ್ನ ಪಡ್ತೀರಾ? ಈಗ ಅದು ಅಲ್ಲದೆ ಆ್ಯಸ್ ಐ ಆಮ್ ಫ್ರಮ್ ಹೈದರಾಬಾದ್ ಅಂತೀರಾ. ಹಾಗಾದ್ರೆ ಈಗ ಮುಂಬೈನಲ್ಲಿ ಜಾಸ್ತಿ ಸಿನಿಮಾಗಳನ್ನು ಮಾಡ್ಲಿಕ್ಕೆ ಶುರು ಮಾಡಿದ್ಮೇಲೆ ಅಕಸ್ಮಾತ್ ಹಾಲಿವುಡ್ ಸಿನಿಮಾಗೆ ನಿಮಗೆ ಅವಕಾಶ ಸಿಗುತ್ತೆ ಅಂತ ಅಂದ್ಕೊಳ್ಳೋಣ. ಸಿಗಲಿ, ಒಳ್ಳೇದು. ಆ್ಯಕ್ಚುಲಿ ಇನ್ನೊಬ್ಬರು ಬೆಳೀತಾ ಇದ್ದಾರೆ ಅಂತಂದರೆ ಅವ್ರನ್ನ ನೋಡಿ ಹೊಟ್ಟೆ ಉರ್ಕೊಳ್ಳುವಂತಹ, ಜಲಸ್ ಪಡುವಂತಹ ಮೆಂಟಾಲಿಟಿ ಕನ್ನಡದವ್ರದ್ದಲ್ಲ. ನಮಗೂ ಆ ಥರ ಮೆಂಟಾಲಿಟಿ ಇಲ್ಲ. ಬೆಳೀತಾ ಇದ್ದರೆ ಬೆಳೀರಿ. ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಒಳ್ಳೆಯದು, ಅದು ಬೆಳಿಬೇಕು. ಆದರೆ ನಮಗೆ ಪ್ರೌಡ್ ಫೀಲಿಂಗ್ ಯಾಕೆ ಇದ್ದಿದ್ದು ಅಂತಂದರೆ, ನಮ್ಮ ಕರ್ನಾಟಕದವರಾಗಿ, ಕನ್ನಡದ ಮೂಲದವರಾಗಿ ಈ ರೀತಿ ದೊಡ್ಡ ಮಟ್ಟಕ್ಕೆ ಏರ್ತಾ ಇದ್ದಾರಲ್ಲ, ಎಲ್ಲ ಸೂಪರ್ ಸ್ಟಾರ್ಸ್ಗಳ ಜೊತೆಗೆ, ಇಂಡಿಯಾದಲ್ಲಿರುವಂತಹ ಎಲ್ಲ ದೊಡ್ಡ ದೊಡ್ಡ ಬ್ಯಾನರ್ಸ್ಗಳ ಜೊತೆಗೆ, ದೊಡ್ಡ ದೊಡ್ಡ ಡೈರೆಕ್ಟರ್ಸ್ ಜೊತೆಗೆ ಇವರು ಆ್ಯಕ್ಟ್ ಮಾಡುವಂತಹ ಅವಕಾಶ ಸಿಗ್ತಲ್ಲ ಅಂತ ಪ್ರೌಡ್ ಫೀಲ್ ಮಾಡ್ತಾ ಇದ್ವಿ. ಬಟ್ ಆ ಒಂದು ಪ್ರೌಡ್ ಫೀಲ್ ಮಾಡುವಂತಹ ಒಂದು ಯೋಗ್ಯತೆನ ನೀವು ಉಳಿಸ್ಕೊಂಡಿದ್ದೀರಾ ಅಂತ ನೀವು ಆ್ಯಕ್ಚುಲಿ ಇಂಟ್ರಾಸ್ಪೆಕ್ಟ್ ಮಾಡ್ಕೊಳ್ಬೇಕು. ಬಿಕಾಸ್ ಇದು ಒಂದು ಸಲ 2 ಸಲ ಆಗಿರೋದಲ್ಲ, ಸಾಕಷ್ಟು ಬಾರಿ ಆಗಿದೆ. ಮೊದಲು ಅಂದರೆ ಕಿರಿಕ್ ಪಾರ್ಟಿ ಆದಮೇಲೆ ತೆಲುಗು ಸಿನಿಮಾಗಳಿಗೆ ಹೋದಾಗ ಅವಾಗ ಸ್ವಲ್ಪ ಕನ್ನಡನೇ ಮರ್ತೋಗಿದ್ದೋ ಥರ ಆ್ಯಕ್ಚುಲಿ ತೆಲುಗಲ್ಲೆಲ್ಲ ಮಾತಾಡ್ತಿದ್ರೆ, ಅದು ಬಿಡಿ, ಅದನ್ನು ಹೊಟ್ಟೆಗೆ ಹಾಕ್ಕೊಳ್ಳೋಣ, ಪರವಾಗಿಲ್ಲ. ನಿಮ್ಮದು ಮಾತೃಭಾಷೆ ಕೊಡಗು, ಅಂದರೆ ನೀವು ಕೂರ್ಗಿ ಭಾಷೆ ಮಾತಾಡ್ತಿರ್ತೀರ, ಸೊ ಮೋಸ್ಟ್ಲಿ ನಿಮಗೆ ಕನ್ನಡ ಟಚ್ ಇಲ್ಲದೆ ಇರ್ಬೋದು. ಬಟ್ ಬೆಂಗಳೂರಿನಲ್ಲಿ ನೀವು ಓದಿದ್ರಿ, ಅದು ಯಾಕೆ ಕನ್ನಡ ಅಷ್ಟರ ಮಟ್ಟಿಗೆ ನಿಮಗೆ ಕನ್ಫ್ಯೂಷನ್ ಆಗುತ್ತೋ ಗೊತ್ತಿಲ್ಲ. ಬಟ್ ಇಟ್ಸ್ ಓಕೆ. ನೀವು ತೆಲುಗಲ್ಲೆಲ್ಲ ಮಾತಾಡಿ ಆಮೇಲೆ ಕನ್ನಡದಲ್ಲಿ ಮಾತಾಡೋ ಪ್ರಯತ್ನ ಎಲ್ಲ ಮಾಡ್ತಿದ್ರಿ, ದಟ್ ಈಸ್ ಆಲ್ ಫೈನ್. ಬಟ್ ಆಮೇಲೆ ಸರಿ ಮಾಡ್ಕೋಬೇಕಲ್ವಾ? ಯಾಕೆ ಇವರು PR ಟೀಮ್ಗಳೆಲ್ಲ ಹೇಳಲ್ವಾ ನಿಮ್ಗೆ ಯಾಕೆ ಇಷ್ಟರ ಮಟ್ಟಿಗೆ ಕರ್ನಾಟಕದವರು ಹೇಟ್ರೆಡ್ನೆಸ್ ತೋರಿಸ್ತಾ ಇದ್ದಾರೆ ಅಂತ? ಅಥವಾ ಅವ್ರ ತಲೆಯಲ್ಲಿ ಏನು ತುಂಬಿಲ್ವಾ? ಅಥವಾ ಅವರೆಲ್ಲ ಬೇರೆ ನಾರ್ತ್ ಇಂಡಿಯನ್ಸು ಅಥವಾ ತೆಲುಗುನವರೇನಾ? ಯಾಕೆ ಅವ್ರು ಹೇಳಲ್ವಾ?
ಯಾಕೆ ನೀವು ಕರ್ನಾಟಕದವರಾಗಿ ಇದನ್ನು ಹೇಳ್ಕೊತಿದ್ದೀರಾ, ಅದೇ ಕಾರಣಕ್ಕೆ ನಿಮ್ಮನ್ನು ಕರ್ನಾಟಕದವರು ಅಷ್ಟರ ಮಟ್ಟಿಗೆ ನಿಮ್ಮನ್ನು ಹೇಟ್ ಮಾಡ್ತಿರೋದು ಅಂತ ಹೇಳಲ್ವಾ ಅವರು? ಏನು ರಶ್ಮಿಕಾ ಮಂದಣ್ಣವರಿಗೆ ಅಷ್ಟು ಗೊತ್ತಾಗಲ್ವಾ ಯಾಕೆ ನಾನು ಹೇಟ್ ಮಾಡ್ತಾರೆ ಅಂತ? ಈಗ ಆ್ಯಸ್ ಐ ಆಮ್ ಫ್ರಮ್ ಹೈದರಾಬಾದ್ ಅಂತಾರೆ. ಬಹುಶಃ ಈಗ ತೆಲುಗಿನವರಿಗೆ ಸಿಕ್ಕಾಪಟ್ಟೆ ಖುಷಿಯಾಗಿರಬಹುದು. ಬಟ್ ನೆಕ್ಸ್ಟ್ ಮುಂಬೈನಿಂದ ಹಾಲಿವುಡ್ಗೆ ಹೋಗುವಂತಹ ಅವಶ್ಯಕತೆ ಬಿದ್ದಾಗ, ಆಫರ್ ಸಿಕ್ಕಿದಾಗ ಆ್ಯಸ್ ಐ ಆಮ್ ಫ್ರಮ್ ಮುಂಬೈ ಅಂತ ಹೇಳ್ತೀರಾ? ಹಾಗಾದರೆ ಇಲ್ಲಿ ತುಂಬ ಯಾವುದೋ ಸಂಕುಚಿತ ಮನೋಭಾವನೆಯಿಂದ ನೀವು ಕರ್ನಾಟಕದವರೇ ಅಂತಲೇ ಹೇಳಬೇಕಿತ್ತು, ಅದ್ಯಾಕೆ ಹಂಗೆ ಹೇಳಿದ್ರಿ, ಅದನ್ನು ಯಾರೂ ಪ್ರಶ್ನೆ ಮಾಡ್ತಾ ಇಲ್ಲ. ಬಟ್ ಸ್ಟಿಲ್ ನಿಮಗೊಂದು ನೈತಿಕತೆ ಅಂತ ಇರುತ್ತಲ್ವ, ನಿಮ್ಮ ಮೂಲದ ಬಗ್ಗೆ ನೀವು ಹೆಂಗೆ ಹೇಳೋಕ್ಕೆ ಸಾಧ್ಯ? ಅಟ್ಲೀಸ್ಟ್ ನಿಮಗೆ ಓಕೆ ಕರ್ನಾಟಕದವರು ಕನ್ನಡದವರು ಅಂತ ಹೇಳೋಕ್ಕೆ ಇಷ್ಟ ಇಲ್ಲ ಅಂದ್ರೂ ಐ ಸ್ಟಾರ್ಟೆಡ್ ಫ್ರಮ್ ಕನ್ನಡ ಸಿನಿಮಾ ಅಂತ ಹೇಳ್ಬೋದಲ್ವ. ಅದನ್ನು ಓಪನ್ನಾಗಿ ಎಲ್ಲೂ ಹೇಳ್ಕೊಳ್ಳಲ್ಲ ನೀವು ಆ್ಯಕ್ಚುಲಿ. ಸೊ ಕನ್ನಡದಿಂದ ಅವಕಾಶ ಸಿಕ್ಕಿ, ಸೊ ಕನ್ನಡ ಸಿನಿಮಾದಿಂದ ಸಿಕ್ಕಂತಹ ಒಂದು ಹೈಪ್ನಿಂದ ಬೇರೆ ಭಾಷೆಗಳಲ್ಲಿ ಆಫರ್ಸನ್ನು ಪಡ್ಕೊಂಡು ಇಷ್ಟರ ಮಟ್ಟಿಗೆ ದೊಡ್ಡ ನಟಿಯಾಗಿ ಬೆಳೆದಿದ್ದೀರಾ ಅಂತ ಅಂದಮೇಲೆ ಬೌದ್ಧಿಕವಾಗಿ ನೀವು ಬೆಳಿಬೇಕಾಗುತ್ತಲ್ವಾ? ಸೊ ಪ್ರಜ್ಞಾವಂತಿಕೆ ನೀವು ಇಟ್ಕೊಳ್ಬೇಕಾಗುತ್ತಲ್ವಾ? ಯಾಕೆ ಪದೇ 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 ಕನ್ನಡಿಗರ ಒಂದು ಕೆಂಗಣಿಗೆ ಗುರಿ ಆಗ್ತಾ ಇದ್ದೀರಾ ರಶ್ಮಿಕಾ ಮಂದಣ್ಣವರೇ? ದಯವಿಟ್ಟು ತಮ್ಮ ಧೋರಣೆಯನ್ನು ಬದಲಾಯಿಸ್ಕೊಳ್ಳಿ. ನೀವು ಕರ್ನಾಟಕದವರು ಅಥವಾ ಕನ್ನಡದವರು ಅಂತ ಹೇಳದೇ ಇದ್ರೂ ಪರವಾಗಿಲ್ಲ, ಕನ್ನಡ ಸಿನಿಮಾಗಳಿಂದ ನನ್ನ ಜರ್ನಿ ಶುರುವಾಯಿತು ಅಂತನಾದರೂ ಹೇಳ್ಕೊಳ್ಳಿ ಅಲ್ವಾ? ಬಿಕಾಸ್ ಕಲಾವಿದರನ್ನು ಯಾವುದೋ ಒಂದು ಜಾತಿಗೆ ಅಥವಾ ಯಾವುದೋ ಒಂದು ಊರಿಗೆ ರೆಸ್ಟ್ರಿಕ್ಟ್ ಮಾಡಬಾರ್ದು. ಬಿಕಾಸ್ ಕಲಾವಿದರಿಗೆ ಆ ಒಂದು ಮಿತಿ ಇರಬಾರ್ದು. ಬಿಕಾಸ್ ಕಲೆಗೆ ಆ ಮಿತಿ ಇಲ್ಲ ಅಂತಂದಮೇಲೆ ಕಲಾವಿದರಿಗೆ ಯಾಕೆ ಆ ಮಿತಿ ಇರಬೇಕು? ಬಟ್ ಯು ಸ್ಟಾರ್ಟೆಡ್ ಫ್ರಮ್ ಕನ್ನಡ ಫಿಲಮ್ಸ್ ಅಂತ ಹೇಳ್ಕೊಳ್ಳೋದಕ್ಕೆ ನಿಮಗೇನು ಅವಮಾನ ಆಗಬಾರ್ದಲ್ವ? ಅದನ್ನು ದಯವಿಟ್ಟು ಸ್ವಲ್ಪ ಪ್ರಜ್ಞಾವಂತಿಕೆಯಿಂದ ಯೋಚನೆ ಮಾಡಿ. ಈಗಲೂ ಕೂಡ ಟ್ರಾಲ್ ಆಗ್ತಿದ್ದೀರಾ ನೀವು, ನಿಮ್ಮ ಗಮನಕ್ಕೆ ಡೆಫಿನೆಟ್ ಆಗಿ ಇದು ಬಂದಿರುತ್ತೆ ಯಾಕೆ ನಾನು ಟ್ರಾಲ್ ಆಗ್ತಿದ್ದೀನಿ ಅಂತ. ಸೊ ಅದನ್ನು ಸರಿಪಡಿಸ್ಕೊಳ್ಳುವಂತಹ ಪ್ರಯತ್ನ ಮಾಡಿ. ಅಫ್ಕೋರ್ಸ್ ನೀವು ಕನ್ನಡಕ್ಕೆ ಮತ್ತೆ ಬರಬೇಕು, ಸಿನಿಮಾ ಮಾಡಬೇಕು ಅಂತ ಇಲ್ಲಿ ಯಾರು ಈಗ ಸದ್ಯಕ್ಕಂತೂ ಯಾರೂ ಅಂದ್ಕೊಳ್ತಾ ಇಲ್ಲ. ಬಿಕಾಸ್ ಅದು ನಿಮ್ಮದೇ ಒಂದು ಕನ್ನಡ ವಿರೋಧಿ ಅಥವಾ ಕನ್ನಡದ ಬಗ್ಗೆ ನೀವು ತೋರಿಸ್ತಾ ಇರುವಂತಹ ಅಸಡ್ಡೆನೇ ಕಾರಣ ಅದಕ್ಕೆ. ಸುಮ್ಮನೆ ಯಾರೊಬ್ಬರನ್ನು ಹೇಟ್ ಮಾಡಲ್ಲ ಅಲ್ವಾ ಕನ್ನಡದವರು? ಫಸ್ಟ್ ಆಫ್ ಆಲ್ ಫಸ್ಟ್ ಸಿನಿಮಾ ಇಟ್ ವಾಸ್ ಕಂಪ್ಲೀಟ್ಲಿ ಔಟ್ ಆಫ್ ಲಕ್. ಅಂದರೆ ಏನು ನಿರ್ದೇಶಕರು ನಿರ್ಮಾಪಕರು ಚೂಸ್ ಮಾಡಿದ್ರು ನಿಮ್ಮನ್ನು ಕಿರಿಕ್ ಪಾರ್ಟಿಗೆ, ಏನೋ ಅವರಿಗೆ ಆ ಒಂದು ಫೇಸ್ ಬೇಕಿತ್ತು, ಫ್ರೆಶ್ ಫೇಸ್ ಅಂತ ಅನಿಸಿತ್ತು, ಆ ಪಾತ್ರಕ್ಕೆ ಬೇಕಾಗಿತ್ತು, ನೀವೇ ಸಿಕ್ಕಿದ್ರಿ. ಕಂಪ್ಲೀಟ್ಲಿ ಲಕ್ ಅದು. ಬಟ್ ಅದಾದಮೇಲೆ ನೀವು ಏನೇನು ನಿಮ್ಮ ಒಂದು ಕರಿಯರ್ನಲ್ಲಿ ಸಾಧಿಸಿದಿರೋ ಅದಕ್ಕೆ ಸಂಪೂರ್ಣವಾಗಿ ನಿಮ್ಮ ಶ್ರಮದ ಒಂದು ಅಥವಾ ನಿಮ್ಮ ಒಂದು ಹಾರ್ಡ್ ವರ್ಕ್ ಕಾರಣ ಆಗಿರುತ್ತೆ. ಅದನ್ನು ನಾವು ಖಂಡಿತವಾಗ್ಲೂ ಒಪ್ಕೊಳ್ತೀವಿ. ಅದ್ರ ಬಗ್ಗೆ ಯಾವುದೇ ಒಂದು ಮತ್ಸರ ಇಲ್ಲ. ಗುಣಕ್ಕೆ ಮತ್ಸರ ಇರಬಾರ್ದು ಅಂತ ಹೇಳ್ತಾರೆ ಗೊತ್ತಲ್ವಾ? ಬಟ್ ಆದರೆ ನೀವು ಕನ್ನಡ ಸಿನಿಮಾದಿಂದ ಶುರು ಮಾಡಿದ್ದು ಅಂತ ನೀವು ಯಾಕೆ ಹೇಳ್ಕೊಳ್ಳಲ್ಲ? ಅದರಲ್ಲಿ ಏನು ಅವಮಾನ ಆಗುತ್ತೆ ನಿಮಗೆ? ಸೊ ತೆಲುಗಿನವ್ರಿಗೆ ಇವಾಗ ಖುಷಿಯಾಗಿರಬಹುದು, ಮುಂದೆ ಅವರು ಆ್ಯಸ್ ಐ ಆಮ್ ಫ್ರಮ್ ಮುಂಬೈ ಅಂತ ಹೇಳ್ಬೋದು ಹಾಲಿವುಡ್ಗೆ ಹೋದಾಗ. ಸೊ ತೆಲುಗು ಸಿನಿ ಪ್ರೇಕ್ಷಕರು ಕೂಡ ಇದ್ರ ಬಗ್ಗೆ ಸ್ವಲ್ಪ ಗಮನ ಇಟ್ಕೊಳ್ಬೇಕು. ಆ್ಯಂಡ್ ತೆಲುಗಿನವ್ರು ಬಹುಶಃ ಈ ಒಂದು ಅಪ್ಡೇಟ್ನ ನೋಡ್ತಾ ಇದ್ರೆ ನಿಮಗೂ ಕೂಡ ಅರ್ಥ ಆಗಿರುತ್ತೆ ರಶ್ಮಿಕಾ ಮಂದಣ್ಣ ಅವ್ರನ್ನ ಕರ್ನಾಟಕದವ್ರು ಯಾಕಷ್ಟು ಟ್ರೋಲ್ ಮಾಡ್ತಾರೆ, ಹೇಟ್ ಮಾಡ್ತಾರೆ ಅಂತ. ರಶ್ಮಿಕಾ ಅವರೇ, ಫೈನಲಿ ಈಗಲಾದರೂ ಸ್ವಲ್ಪ ಪ್ರಜ್ಞಾವಂತಿಕೆಯನ್ನು ಬೆಳೆಸ್ಕೊಳ್ಳಿ. ನಿಮ್ಮ ನೆಲದ ಮೂಲವನ್ನು ನೀವು ನೆನಪಿಸ್ಕೊಳ್ಳುವಂತಹ ಅಗತ್ಯ ಇಲ್ಲ. ಅಟ್ಲೀಸ್ಟ್ ನೀವು ಎಲ್ಲಿಂದ ಶುರು ಮಾಡಿದ್ರಿ, ನಿಮ್ಮ ವೃತ್ತಿ ಜೀವನ ಎಲ್ಲಿಂದ ಶುರುವಾಯಿತು, ಯಾವ ಭಾಷೆಯ ಸಿನಿಮಾದಿಂದ ಶುರುವಾಯಿತು ಅನ್ನೋದ್ರ ಬಗ್ಗೆ ನಿಮಗೆ ತಲೆಯಲ್ಲಿ ಸ್ವಲ್ಪ ಗಮನಕ್ಕಿರಲಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ರಶ್ಮಿಕಾ ಮಂದಣ್ಣ ಅವರ ಈ ಹೇಳಿಕೆ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋತಾ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.